ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ GK ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡುವ. ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ. ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಭಾರತದ ಸಂವಿಧಾನದ ಯಾವ ಭಾಗವು ರಾಜ್ಯ ನೀತಿ ನಿರ್ದೇಶನಾತ್ಮಕ ತತ್ವಗಳನ್ನು ಹೊಂದಿದೆ? ಇಲ್ಲಿ ರಾಜ್ಯ ನೀತಿ ನಿರ್ದೇಶನಾತ್ಮಕ ತತ್ವ ಅಂದರೆ ನಾವು DSSP ಅಂತ ಅಂತೀವಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, DPSP. ಓಕೆ, ಸೊ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯು ಇವು ಭಾಗ 4ರಲ್ಲಿ ಕಂಡು ಬರ್ತಾವೆ. ಓಕೆ, ಸೊ ಪಾರ್ಟ್ 4 ಇದು ಕರೆಕ್ಟ್. ನೆಕ್ಸ್ಟ್, ಯಾವ ತಿದ್ದುಪಡಿಯ ಮೂಲಕ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು? ಮೂಲಭೂತ ಕರ್ತವ್ಯಗಳು ಅಂದರೆ ಫಂಡಮೆಂಟಲ್ ಡ್ಯೂಟೀಸ್, ಇವುಗಳನ್ನು 1976ರ 42ನೇ ತಿದ್ದುಪಡಿಯಲ್ಲಿ ಸೇರಿಸಲಾಯಿತು. ನೆಕ್ಸ್ಟ್ ಕ್ವಶನ್. ಭಾರತದ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾಗಿದೆ? ಸೊ ಇಲ್ಲಿ ಭಾರತದ ಸಂವಿಧಾನದಲ್ಲಿ ಒಟ್ಟಾರೆ 3 ತುರ್ತು ಪರಿಸ್ಥಿತಿಗಳು ಅದಾವೆ. ಒಂದನೇದು ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಅದು 352. ಆಮೇಲೆ ರಾಷ್ಟ್ರಪತಿ ಆಳ್ವಿಕೆ ಅಥವಾ ರಾಜ್ಯದ ತುರ್ತು ಪರಿಸ್ಥಿತಿ, ಇದು 356. ಇದಕ್ಕೆ ರಾಷ್ಟ್ರಪತಿ ಆಳ್ವಿಕೆ ಅಂತ ಅಂತೀವಿ. ಕೊನೆಯದಾಗಿ ಹಣಕಾಸಿನ ಅಥವಾ ಫೈನಾನ್ಷಿಯಲ್ ಎಮರ್ಜೆನ್ಸಿ, ಇಟ್ ಈಸ್ ಅ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ನಾವು ಕರಿತೀವಿ. ಇದನ್ನು ಆರ್ಟಿಕಲ್ 360ಯಲ್ಲಿ ನೋಡ್ಬೋದು. ಆಮೇಲೆ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರು ಈ ಕೆಳಗಿನ ಯಾವ ಸಂಸ್ಥೆಯನ್ನು ಸ್ಥಾಪಿಸಿದರು? ಇಲ್ಲಿ ಈ ಮದನ್ ಮೋಹನ್ ಮಾಳವೀಯ ಅವರು ಇಲ್ಲಿ ಕೆಳಗೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ನೋಡಿ, ಬನಾರಸ್ ಇದೆ, ಪ್ರಜ್ಞಾ ಹಿಂದೂ ಇದೆ, ಹಿಂದೂ ಮಹಾಸಭಾ ಇದೆ, ಭಾರತ ಧರ್ಮ ಮಂಡಲ ಇದೆ. ಸೊ ಇದರಲ್ಲಿ ಯಾವ ಯಾವ ಒಂದು ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ ಅಂದರೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರು 193 ಆಗುತ್ತೆ. ಬನಾರಸ್ ಹಿಂದೂ ಯೂನಿವರ್ಸಿಟಿ ಮತ್ತು ಹಿಂದೂ ಮಹಾಸಭಾ 193. ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? ಅಲಿಗಢ್ ಇದು ಸೈಯದ್ ಅಹ್ಮದ್ ಖಾನ್. ಸಂವಿಧಾನದ ದಿನವನ್ನು ಎಂದು ಆಚರಿಸಲಾಗುತ್ತದೆ? ನವೆಂಬರ್ 26. ಸಚಿನ್ ಸಿಂಗ್ ಯಾವ ಕ್ರೀಡೆಗೆ ಸಂಬಂಧಿಸಿದವರು? ಬಾಕ್ಸಿಂಗ್. ಖ್ಯಾತ ಕರ್ನಾಟಕ ಸಂಗೀತ ಗಾಯಕ ಎಂ ಬಾಲಮುರಳೀಕೃಷ್ಣ ಅವರು ಯಾವ ಪ್ರಶಸ್ತಿ ಪಡೆದಿದ್ದಾರೆ? ಪದ್ಮಶ್ರೀ ಮತ್ತು ಪದ್ಮವಿಭೂಷಣ 2. ಒಂಬತ್ತನೇದು ಹೊಂದಿಸಿ ಬರೆಯಿರಿ. ಇಲ್ಲಿ ಒಂದು ಕಡೆ ನೃತ್ಯ ಶೈಲಿಗಳನ್ನು ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ರಾಜ್ಯ ಅಥವಾ ಪ್ರದೇಶ. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ಕಥಕ್ ಇದು ಉತ್ತರ ಮತ್ತು ಪಶ್ಚಿಮ ಭಾರತ, ಅಂದರೆ ಮೇನ್ಲಿ ಇದು ಉತ್ತರ ಪ್ರದೇಶ ಮತ್ತು ಬಿಹಾರಲ್ಲಿ ಕಂಡುಬರ್ತದೆ, ಮತ್ತು ಕೆಲವೊಂದು ಪಶ್ಚಿಮ ಭಾರತದಲ್ಲಿಯೂ ಕಂಡುಬರ್ತದೆ. ಆಮೇಲೆ ಮೋಹಿನಿ ಅಟ್ಟಂ ಇದು ಕೇರಳ ಅಥವಾ ಕಥಕ್ಕಳಿನೂ ಕೂಡ ಕೇರಳದಲ್ಲಿ ಬರ್ತದೆ. ಆಮೇಲೆ ಘೂಮರ್ ಇದು ರಾಜಸ್ಥಾನ. ಆಮೇಲೆ ಛಾವ್ ಇದು ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳ. ಸೊ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಕರ್ನಾಟಕದಲ್ಲಿ ಯಕ್ಷಗಾನ ಫೇಮಸ್ ಇದೆ. ರಾಮಕೃಷ್ಣ ಮಿಷನನ್ನು ಯಾರು ಸ್ಥಾಪಿಸಿದರು? ಸ್ವಾಮಿ ವಿವೇಕಾನಂದ. ಬಹಮನಿ ರಾಜ್ಯದ ರಾಜಧಾನಿ ಯಾವುದು? ಇಲ್ಲಿ ಬಹಮನಿಯಲ್ಲಿ 2 ರಾಜಧಾನಿಗಳು ಬರ್ತವೆ, ಒಂದು ಕಲಬುರಗಿ ಮತ್ತು ಬೀದರ. ಓಕೆ, ಸೊ ಇಲ್ಲಿ ಸದ್ಯಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಮತ್ತು ಡಿ ಆಗ್ತದೆ.
ಹೌದಾ? ಸೊ ಇಲ್ಲಿ 2 ಕೊಟ್ಟಿರೋದರಿಂದ ಇವು 2 ಕರೆಕ್ಟ್ ಆಗ್ತವೆ. ಆಮೇಲೆ ಎಲ್ಲೋರದ ಕೈಲಾಸ್ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ಕೃಷ್ಣ 1ನೇ ಕೃಷ್ಣ. ಆಮೇಲೆ ಫೆಬ್ರವರಿ 2016ರಲ್ಲಿ ಅಂತಾರಾಷ್ಟ್ರೀಯ ಸಿಟಿ ಪೆರೇಡ್ ಎಲ್ಲಿ ನಡೆಯಿತು? ಇದು ವಿಶಾಖಪಟ್ಟಣ. ಇತ್ತೀಚೆಗೆ ಅಂದರೆ 2016 ಒಲಿಂಪಿಕ್ ರಿಯೋ ಡಿ ಜನೈರೋ ಅಂದರೆ ಇದು ಬ್ರೆಜಿಲ್ನಲ್ಲಿ ಈ ಒಂದು ಬೇಸಿಗೆ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತವು ಎಷ್ಟು ಪದಕಗಳನ್ನು ಗಳಿಸಿತು? 4. ಸೊ ಇದು 15ನೇ ಕ್ವಶನ್ನು. ಅಮಿತಾಬ್ ಬಚ್ಚನ್ಗೆ ಈ ಒಂದು 63ನೇ ರಾಷ್ಟ್ರೀಯ ಚಲನಚಿತ್ರ ಪುರಸ್ಕಾರಗಳಲ್ಲಿ ಒಂದು ಉತ್ತಮ ಪ್ರಶಸ್ತಿಯನ್ನು ನೀಡಿತು. ಬಟ್ ಅದು ಯಾವ ಚಲನಚಿತ್ರಕ್ಕಾಗಿ? ಪೀಕು. ಟಿಪ್ಪು ಸುಲ್ತಾನ್ನೊಂದಿಗೆ ಶ್ರೀರಂಗಪಟ್ಟಣ ಒಪ್ಪಂದವನ್ನು ಮಾಡಿಕೊಂಡವರು ಯಾರು? ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಹಾಕಿದವರು ಲಾರ್ಡ್ ಕಾರ್ನ್ವಾಲಿಸ್. ಮೊಟ್ಟ ಮೊದಲನೇ ಇಲ್ಲಿ ಆಂಗ್ಲರು ಮತ್ತು ಈ ಟಿಪ್ಪು ಸುಲ್ತಾನ್ ಮತ್ತು ಈ ಒಂದು ಏನಪ್ಪ ಈ ಹೈದರ್ ಅಲಿ ಸಂಸ್ಥಾನ ಇತ್ತಲ್ಲ, ಸೊ ಈ ಮೈಸೂರು ಸಂಸ್ಥಾನ, ಸೊ ಇವರ ಮಧ್ಯೆ 4 ಒಟ್ಟಾರೆ 4 ಆಂಗ್ಲೋ ಮೈಸೂರು ಆಗ್ತವೆ. ಹೌದಾ? ಸೊ ಮೊದಲನೇದಾವದಿಗೆ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಳ್ತದ. ಆಮೇಲೆ 2ನೇದಾಗಿ ಮಂಗಳೂರು ಒಪ್ಪಂದ, 3ನೇದು ಶ್ರೀರಂಗಪಟ್ಟಣ ಒಪ್ಪಂದ, ಆಮೇಲೆ ಕೊನೆಯದಾಗಿ 4ನೇ ಒಂದು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಹತನಾಗ್ತಾನ. ಓಕೆ. ಮಾಹಿತಿ ಹಕ್ಕು, ಇದು ಇನ್ಫಾರ್ಮೇಷನ್ ರೈಟ್, ಇದೊಂದು ಏನು? ಇದು ಕಾನೂನುಬದ್ಧ ಹಕ್ಕು. ರೈಟ್ ಟು ಇನ್ಫಾರ್ಮೇಷನ್, RTI ಅಂತ ಅಂತೀವಿ. ಸೊ ಇದು ಕಾನೂನುಬದ್ಧ ಹಕ್ಕು. ಇಟ್ಸ್ ನಾಟ್ ಅ ಫಂಡಮೆಂಟಲ್ ರೈಟ್. ಭಾರತದ ಸಂವಿಧಾನ ರಚನಾ ಸಭೆಯನ್ನು ಯಾವ ವರ್ಷ ರಚಿಸಲಾಯಿತು? 1946. ಇದರ ಮೊದಲ ಸಭೆ ಡಿಸೆಂಬರ್ 9ರಂದು. ಭಾರತದ ಸಂವಿಧಾನದ 17ನೇ ಮತ್ತು 18ನೇ ವಿಧಿಗಳು ಏನನ್ನು ನೀಡಿದೆ? ಸಾಮಾಜಿಕ ಸಮಾನತೆ. ಭಾರತದ ಸಂವಿಧಾನದಲ್ಲಿ ಆರ್ಥಿಕ ಯೋಜನೆಯನ್ನು ಯಾವುದರಲ್ಲಿ ಸೇರಿಸಲಾಗಿದೆ? ಆರ್ಥಿಕ ಯೋಜನೆ ಅಂದರೆ ಇದು ಏಕಕಾಲೀನ ಪಟ್ಟಿಯಲ್ಲಿ. ಸೊ ಇವು 21, 22 ಏನಪ್ಪ ರೀಸನಿಂಗ್ ಸಂಬಂಧಪಟ್ಟಿವೆ. ಜಸ್ಟ್ ನಾವು ಇಲ್ಲಿ GK ನೋಡೋಣ. ಭಾರತದ ಯಾವ ರಾಜ್ಯವು ಅತಿ ಉದ್ದದ ಕರಾವಳಿ ಹೊಂದಿದೆ? ಗುಜರಾತ್. ಸೊ ಇಲ್ಲಿ ಭಾರತದಲ್ಲಿ ಕರಾವಳಿಗಳನ್ನು ಹೊಂದಂಥ ರಾಜ್ಯಗಳು ಯಾವಪ್ಪ ಅಂದ್ರೆ, ಈ ರೀತಿ ನೀವು ಒಂದು ಭಾರತದ ನಕಾಶೆ ತೆಗೆದು ನೋಡಿದ್ರೆ ಓಕೆ ಈ ರೀತಿ ನೋಡ್ಬೋದು. ಮೊದಲನೇದಾಗಿ ಇಲ್ಲಿ ಗುಜರಾತ್, ಇಲ್ಲಿ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಮೇಲೆ ಆಂಧ್ರ, ಒಡಿಸ್ಸಾ, ವೆಸ್ಟ್ ಬೆಂಗಾಲ್. ಇಷ್ಟು ರಾಜ್ಯಗಳು ಏನಪ್ಪ ಈ ಕರಾವಳಿಯನ್ನು ಹೊಂದಿವೆ. ಗಾಳಿಯಲ್ಲಿರುವ ಹೆಚ್ಚಿನ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದ ಉಷ್ಣತೆಯನ್ನು ನಿಧಾನವಾಗಿ ಹೆಚ್ಚಿಸುತ್ತದೆ. ಕಾರಣ ಅದು ಕೆಳಗಿನವುಗಳಲ್ಲಿ ಯಾವುದನ್ನು ಹೀರಿಕೊಳ್ಳುತ್ತದೆ? ಸೌರ ವಿಕಿರಣದ ಇನ್ಫ್ರಾರೆಡ್ ಭಾಗ. ಇದು ಒಂದು ಸೌರ ವಿಕಿರಣ ಅಂದರೆ ಈ ಒಂದು ಸನ್ಲೈಟ್ ಒಂದು ಅಲ್ಟ್ರಾವೈಲೆಟ್ ರೇಸ್ ಇರ್ತಾವಲ್ಲ,
ಅದರಲ್ಲಿನ ಇನ್ಫ್ರಾರೆಡ್ ಭಾಗ, ಇದು ಇನ್ಫ್ರಾರೆಡ್ ಏನು ಅಂತೀವಲ್ಲ, ಸೊ ಈ ಒಂದು ಭಾಗವನ್ನು ಏನು ಮಾಡ್ತದೆ, ಅಬ್ಸಾರ್ಬ್ ಮಾಡ್ಕೋತದ. ಆಮೇಲೆ ಯಾವ ತತ್ವದಡಿಯಲ್ಲಿ ಮೋಟಾರ್ ಕಾರ್ನ ಕೂಲಿಂಗ್ ಸಿಸ್ಟಮ್ ಕಾರ್ಯನಿರ್ವಹಿಸುತ್ತದೆ? ಇದು ಸಂವಹನ. ಆಮೇಲೆ ತೂಕರಹಿತ ರಬ್ಬರ್ ಬಲೂನ್ನಲ್ಲಿ 200 cc ನೀರನ್ನು ತುಂಬಲಾಗಿದೆ. ಹಾಗಾದರೆ ನೀರಿನಲ್ಲಿ ಅದರ ತೂಕವೆಷ್ಟು? 0 ಇರ್ತದೆ. ಬಾಹ್ಯಾಕಾಶದಲ್ಲಿರುವ ಬ್ಲ್ಯಾಕ್ ಹೋಲ್ ಯಾವ ವಿಕಿರಣವನ್ನು ಹೊರಬರಲು ಅವಕಾಶ ನೀಡುವುದಿಲ್ಲ? ಇದಕ್ಕೆ ಕಾರಣ ಯಾವುದು? ಅತಿ ಹೆಚ್ಚಿನ ಸಾಂದ್ರತೆ. ಈಗ ಬ್ಲ್ಯಾಕ್ ಹೋಲ್, ಈ ಒಂದು ಬ್ಲ್ಯಾಕ್ ಹೋಲ್ ಅಂದರೆ, ಈಗ ಇದು ಬ್ಲ್ಯಾಕ್ ಹೋಲ್ ಅಂದರೆ ಏನು? ಕಪ್ಪು ರಂಧ್ರ. ಇದು ಒಂದು ಗ್ಯಾಲಕ್ಸಿಯಲ್ಲಿ ಅಂದರೆ ಈ ಒಂದು ಬಾಹ್ಯಾಕಾಶದಲ್ಲಿ, ಸ್ಪೇಸಲ್ಲಿ ಇದು ಕಂಡು ಬರ್ತದೆ. ಇದು ಅತಿ ಹೆಚ್ಚಿನ ಒಂದು ಈ ಸಾಂದ್ರತೆಯಿಂದ, ಅಂದರೆ ಡೆನ್ಸಿಟಿಯಿಂದ, ಅಲ್ಲಿ ಡೆನ್ಸಿಟಿ ತುಂಬ ಇದೆ. ಆ ಡೆನ್ಸಿಟಿ ಕಾರಣ ಯಾವುದೇ ಒಂದು ಸೂರ್ಯ ವಿಕಿರಣವನ್ನು ಅದು ಹೊರಬರಲಿಕ್ಕೆ ಅವಕಾಶವನ್ನು ಮಾಡುವುದಿಲ್ಲ. ಆಮೇಲೆ ಶೈತ್ಯಾಗಾರದಲ್ಲಿ ಶೇಖರಿಸಿರುವ ಹಣ್ಣುಗಳು ಹೆಚ್ಚಿನ ಸಮಯ ಕೆಡದಿರಲು ಕಾರಣವೇನು? ಹಣ್ಣುಗಳ ಉಸಿರಾಟದ ಪ್ರಮಾಣದಲ್ಲಿ ಕಡಿತ. ಕೆಳಗಿನವುಗಳಲ್ಲಿ ಯಾವುದು ಸ್ಫೋಟಕವಾಗಿ ಬಳಕೆಯಾಗುತ್ತದೆ? ನೈಟ್ರೋಗ್ಲಿಸರಿನ್. ನೈಟ್ರೋಗ್ಲಿಸರಿನ್ ಇಸ್ ದ ರೈಟ್ ಆನ್ಸರ್. ಒಬ್ಬ ಸಾಮಾನ್ಯ ವ್ಯಕ್ತಿಯ ರಕ್ತದ pH ಮಟ್ಟವೆಷ್ಟು? 7.35 to 7.45. ಓಕೆ, ಸೊ ಇವಿಷ್ಟು ಈ ಒಂದು ಕೆಲವೊಂದು ಮಹತ್ವದ GK ಕ್ವಶನ್ಗಳಾಗಿದ್ದು, ಮುಂದಿನ ಒಂದು ಸೆಷನಲ್ಲಿ ಇನ್ನಷ್ಟು ಕ್ವಶನ್ಗಳನ್ನು ಚರ್ಚೆ ಮಾಡುವ. ಅಲ್ಲಿಯವರೆಗೆ ನಮಸ್ಕಾರಗಳು.